ಸೊ ಅವ್ರ ತಂದೆಗೆ ಬೇಜಾರಾಯ್ತು, ಇವ್ನು ಯಾಕೋ ತುಂಬ ಡಿಪ್ರೆಷನ್ನಲ್ಲಿ ಇದ್ದಾನಲ್ಲ ಅಂತ ಹೇಳಿ ಅವನ್ನ ಒಂದು ದಿವಸ ಕರೆದು ಅವರ ಅಡುಗೆ ಮನೆಯಲ್ಲಿ 3 ಗ್ಯಾಸ್ಗಳ ಮೇಲೆ ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿರ್ತಾರೆ. ಆ 3 ಪಾತ್ರೆಗಳಲ್ಲೂ ಕೂಡ ಮೊದಲನೇ ಪಾತ್ರೆಯಲ್ಲಿ ಆಲೂಗೆಡ್ಡೆ ಹಾಕ್ತಾರಂತೆ, 2ನೇ ಪಾತ್ರೆಯಲ್ಲಿ ಮೊಟ್ಟೆಗಳನ್ನು ಹಾಕ್ತಾರಂತೆ, 3ನೇ ಪಾತ್ರೆಯಲ್ಲಿ ಕಾಫಿ ಬೀಜಗಳನ್ನು ಹಾಕ್ತಾರಂತೆ. 10 ನಿಮಿಷ ಬಿಟ್ಬಿಟ್ಟು ಆ ಹುಡುಗನಿಗೆ ಆ ಆಲೂಗೆಡ್ಡೆನ ತೆಗೆದು ತೋರಿಸ್ತಾರಂತೆ. ನೋಡಿ, ಆಲೂಗೆಡ್ಡೆ ಮೊದಲು ಗಟ್ಟಿಯಾಗಿತ್ತು, ಹೌದಲ್ವ? ಆಲೂಗೆಡ್ಡೆ ಮೊದಲು ಗಟ್ಟಿಯಾಗಿರುತ್ತೆ. ಬಟ್ ಈ ಕಷ್ಟದ ವಾತಾವರಣ ಅನ್ನುವಂಥ, ಕುದಿಯೋ ನೀರು ಅನ್ನುವಂಥ ಒಂದು ಕಷ್ಟದ ವಾತಾವರಣದಲ್ಲಿ ಹೋದ್ಮೇಲೆ ಇದೇನಾಯ್ತು, ಸಾಫ್ಟ್ ಆಗ್ಬಿಡ್ತು. ಇವಾಗ ಜೀವನದಲ್ಲಿ ಒಂದು ಕೆಟಗರಿಯ ಜನ ಈ ಆಲೂಗೆಡ್ಡೆ ತರ ಇರ್ತಾರೆ. ಒಂದು ಕಷ್ಟದ ಸಿಚುವೇಶನ್ ಬಂದ್ಮೇಲೆ ಮೊದಲು ಗಟ್ಟಿಯಾಗಿರ್ತಾರೆ, ಕಷ್ಟ ಬಂದ ತಕ್ಷಣ ಸಾಫ್ಟ್ ಆಗ್ಬಿಡ್ತಾರೆ. ಇನ್ನು 2ನೇ ಪಾತ್ರೆಯಲ್ಲಿ ಏನಾಕಿದ್ರು ಮೊಟ್ಟೆ. ಆ ಮೊಟ್ಟೆಯನ್ನು ತೆಗೆದು ತೋರಿಸ್ತಾರಂತೆ. ನೋಡಿ, ಮೊಟ್ಟೆ ಮೊದಲು ಬ್ರಿಟಲ್ ಆಗಿತ್ತು, ಕೆಳಗೆ ಬೇರೆ ಒಡೆದೋಗೋದು ಮೊಟ್ಟೆ. ಬಟ್ ಇವಾಗ ನೀರಲ್ಲಿ ಹಾಕಿ ಕುದ್ದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿದೆ, ಹೌದಲ್ವಾ? ಬಾಯ್ಲ್ಡ್ ಎಗ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಡೆದಾಗಲ್ಲ ಅದು ಕೆಳಗೆ ಬೀಳ್ಸಿದ್ರೆ, ಹಾಗೆ ಒಂಥರ ರಬ್ಬರ್ ಬಾಲ್ ತರ ಆಗಿರುತ್ತೆ. ಸೊ ಇದು ಮೊದಲು ಸ್ವಲ್ಪ ಬ್ರಿಟಲ್ ಆಗಿತ್ತು, ಒಡೆದೋಗೋದು. ಬಟ್ ನೀರು ಕಷ್ಟದ ವಾತಾವರಣದ ಒಂದು ಸಿಚುವೇಶನ್ ಒಳಗೆ ಹೋದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಯ್ತು. ಸೊ 2ನೇ ಕೆಟಗರಿಯ ಜನ ಮೊದಲು ತುಂಬಾ ವೀಕ್ ಇರ್ತಾರೆ, ಒಂದು ಸ್ವಲ್ಪ ಕಷ್ಟ ಬಂದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾರೆ. 3ನೇ ಪಾತ್ರೆ ಏನಾಕಿದ್ರು, ಕಾಫಿ ಬೀಜ. ಸೊ ಲಾಸ್ಟಿಗೆ ಕಾಫಿ ಬೀಜ ಇರುವಂತಹ ಪಾತ್ರೆನ ತೋರಿಸಿ ಹೇಳ್ತಾರಂತೆ, ನೋಡು 3ನೇ ಕೆಟಗರಿಯ ಜನ ಈ ಕಾಫಿ ಬೀಜದ ತರ ಇರ್ತಾರೆ. ಕಷ್ಟ ಬರೋಕ್ಕೂ ಮುಂಚೆನೂ ಕೂಡ ಗಟ್ಟಿಯಾಗಿರ್ತಾರೆ. ಕಾಫಿ ಬೀಜ ಮೊದಲು ಗಟ್ಟಿಯಾಗಿರುತ್ತೆ, ನೀವು ಎಷ್ಟೇ ನೀರೆಲ್ಲ ಕುದಿಸಿದ್ರು ಕೂಡ ಆಮೇಲೂ ಕೂಡ ಗಟ್ಟಿಯಾಗಿರುತ್ತೆ. ಸೊ 3ನೇ ಕೆಟಗರಿಯ ಜನ ಕಷ್ಟ ಬರೋಕ್ಕೂ ಮುಂಚೆನೂ ಕೂಡ ಗಟ್ಟಿಯಾಗಿರ್ತಾರೆ, ಕಷ್ಟ ಬಂದ್ಮೇಲೂ ಕೂಡ ಗಟ್ಟಿಯಾಗಿರ್ತಾರೆ. ಅಷ್ಟೇ ಅಲ್ಲ, ಆ ನೀರಿನ ಬಣ್ಣವನ್ನು ಕೂಡ ಬದಲಾಯಿಸ್ತಾರೆ. ಇಡೀ ನೀನು ಒಂದ್ಸಲಿ ರೂಮಿನ ಒಂದು ವಾಸನೆ ನೋಡು, ರೂಮಿನ ತುಂಬಾ ಒಂದು ಸುಗಂಧ ಹರಡಿದೆ ಅದರದ್ದು. ಸೊ 3ನೇ ಕೆಟಗರಿಯ ಜನ ಬರೀ ಅವರ ಸುತ್ತಲಿನ ಸಿಚುವೇಶನ್ ಚೇಂಜ್ ಮಾಡೋದಿಲ್ಲ, ಅವರ ಸುತ್ತಲೂ ಕೂಡ ಇರುವಂತಹ ಒಂದು ಎನ್ವಿರಾನ್ಮೆಂಟ್ನ ಅವರು ಚೇಂಜ್ ಮಾಡಿಬಿಡ್ತಾರೆ, ಗಟ್ಟಿಯಾಗಿ ಉಳ್ಕೊಂತಾರೆ. ನೀನು ಯಾವ ಕೆಟಗರಿಗೆ ಸೇರ್ತೀಯಾ ಅಂತ ಅವ್ರ ಮಗನಿಗೆ ಕೇಳ್ತಾರೆ. ನೀವು ಯಾವ ಕೆಟಗರಿಗೆ ಸೇರ್ತೀರಾ ಮಕ್ಕಳ? ಯಾವ ಕೆಟಗರಿ? ಯಾವತ್ತೂ ಕೂಡ ಮೊದಲು ಕೂಡ ಗಟ್ಟಿಯಾಗಿರ್ಬೇಕು, ಕಷ್ಟ ಬಂದ್ಮೇಲೂ ಕೂಡ ಇಲ್ಲ ನಾನು ಗಟ್ಟಿಯಾಗೇ ಇರ್ತೀನಿ. ಬರೀ ಗಟ್ಟಿಯಾಗೋದಲ್ಲ, ನಾನು ಇವತ್ತು ಬಡವ್ರ ಮನೆಯಲ್ಲಿ ಹುಟ್ಟಿರ್ಬೋದು, ಬಟ್ ನಾನು ಬಡವ್ರ ಮನೇಲಿ ಹುಟ್ಟಿರೋದು ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪಲ್ಲ. ಬಟ್ ನೀವು ಬಡವನಾಗೆ ಸತ್ರೆ ನಿಮ್ಮ ತಪ್ಪು. ಸೊ ಇವತ್ತು ನಿಮ್ಮ ತಂದೆ ತಾಯಿ ಕಷ್ಟ ಪಡ್ತಿರ್ಬೋದು, ಅವರು ಕೂಡ ಬಡವರಾಗಿರ್ಬೋದು, ಎಲ್ಲ ನಿಮ್ಮ ಮೇಲೆ ಅವರ ಒಂದು ಜೀವನ ನಿಂತಿರ್ಬೋದು. ಬಟ್ ನಾಳೆ ನೀವು ಎಷ್ಟು ಗಟ್ಟಿ ಆಗಬೇಕು ಅಂದರೆ ಬರೀ ನೀವು ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋದಲ್ಲ, ನಿಮ್ಮ ಸುತ್ತಮುತ್ತಲ ಒಂದು ಎನ್ವಿರಾನ್ಮೆಂಟ್ನೇ ಬದಲಾಯಿಸಬೇಕು, ನಿಮ್ಮ ಫ್ಯಾಮಿಲಿಗಿರುವಂಥ ರೆಪ್ಯುಟೇಷನ್ನೇ ಬದಲಾಯಿಸಬೇಕು. ಸೊ ಆ ಥರದ ಒಂದು ಮಕ್ಕಳಾಗಬೇಕು. ಸೊ ನೀವು 3ನೇ ಕೆಟಗರಿಗೆ ಸೇರಬೇಕು ಅಂತ ಆ ತಂದೆ ಆ ಹುಡುಗನಿಗೆ ಹೇಳ್ತಾರಂತೆ. ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ, ಬಟ್ ಆ ಕಷ್ಟ ಬಂದಮೇಲೆ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಕೆಲವರು ಕಷ್ಟ ಬಂದಮೇಲೆ ಬಿದ್ದುಬಿಡ್ತಾರೆ, ಕೆಲವರು ಆ ಕಷ್ಟವನ್ನೇ ರಾಕೆಟಿಗೆ ಯಾವಾಗ ಮೇಲೆ ಹೋಗುತ್ತೆ, ರಾಕೆಟ್ ಯಾವಾಗ ಮೇಲೆ ಹೋಗುತ್ತೆ?